ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ, ನಮ್ಮ ಜಿ ಎಂಟರ್ಟೈನರ್ಸ್ ಅಲ್ಲಿ ನಡೀತಾ ಇರುವಂತ ಈ ಒಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿನ ನಾನು ಕರೆಸ್ತಾ ಇದ್ದೀನಿ. ನಮ್ಮ ಜಿ ಕುಟುಂಬದ ಸದಸ್ಯರು ಬರ್ತಿದ್ದಾರೆ. ಜೋರ್ ಚಪ್ಪಾಳೆ ಬರ್ಲಿ ಅವ್ರಿಗೆ. ಜಿ ಸದಸ್ಯರಂತ ಹೇಳಿ ನನ್ನ ಹೆಂಡತಿ ನನ್ನ ಮಗನ ಕರೆಸ್ಬಿಟ್ರ ನೀವು? ಓಕೆ, ಇವ್ರು ಬೇರೆ ಯಾರು ಅಲ್ಲ, ನನಗಿಂತ ಉದ್ದ ಇರೋದು ನನ್ನ ಮಗ. ನನ್ನ ಮಗನ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ ಒಂಥರ ನನ್ನ ಭಾವುಕನಾಗ. ಕಾರಣ ಇವನು ನನ್ನ ಮಗ ಅಲ್ಲ, ನನ್ನ ತಂದೆ. ಅಂಡ್ ಪಕ್ಕದಲ್ಲಿರೋದು ನನ್ನ ಮಡದಿ, ನನ್ನ ಬ್ಯೂಟಿಫುಲ್ ಅರ್ಧಾಂಗಿ ಜ್ಯೋತಿ. ಅಕುಲ್, ನಿಮ್ಮ ಮೂವರ ಒಂದು ಬಾಂಧವ್ಯ ಏನಿದೆ ಅದನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ಇಲ್ಲಿ ಸ್ಟೇಜ್ ಮೇಲೆ ನಿಮ್ಮ ಮಗನ ನೋಡಿದ ತಕ್ಷಣ ನೀವು ತುಂಬಾ ಇಮೋಷನಲ್ ಆಗ್ಬಿಟ್ರಿ. ಹೌದು, 15 ವರ್ಷದ ಹಿಂದೆ ನನ್ನ ತಂದೆ ತೀರೋದು. ಆಕಸ್ಮಿಕ, ಅದು ಓವರ್ ನೈಟ್ ಆಗಿರುವಂತ ವಿಚಾರ. ಅದು ನನಗೆ ಆಕ್ಚುಲಿ ತುಂಬಾನೇ ದುಃಖ ತಂದು ಕೊಟ್ಟಿದೆ ಲೈಫಲ್ಲಿ. ಅಂದ್ರೆ ನನ್ನ ತಂದೆ ನನಗೆ ಪ್ರಾಣ. ನಮ್ಮ ಅಮ್ಮನಿಗೆ ಯಾವಾಗ್ಲೂ ಹೇಳೋನು, ಮಾ ನನಗೆ ಮೊದಲು ನಮ್ಮ ಅಪ್ಪ, ಆಮೇಲೆ ನೀನಮ್ಮ ಅಂತ. ನಮ್ಮಮ್ಮ ನಾನ್ ನಿನಗೆ ಜನ್ಮ ಕೊಟ್ಟಿದ್ದೀನಿ ಕಣೋ ಅಂತ. ನಮ್ಮ ಅಪ್ಪ ನನಗೆ ಜೀವನ ಕೊಟ್ಟಿದ್ದಾರಮ್ಮ ಅಂತ. ಸೊ ಅಷ್ಟು ಪ್ರೀತಿ ನಮ್ಮಪ್ಪ ಅಂದ್ರೆ. ಸೊ ಆ ಮೂಮೆಂಟ್ ಅಲ್ಲಿ ಐ ವಾಸ್ ವೆರಿ 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 ಹಾರ್ಟ್ ಬ್ರೋಕನ್. ಒಂಥರ ಡಿಪ್ರೆಷನ್ ಹೊಟ್ಟೋಗ್ಬಿಟ್ಟೆ. ಆ ಟೈಮಲ್ಲಿ ನನಗೆ ಸಿಕ್ಕಿರುವಂತ ಒಂದು ಗಿಫ್ಟ್ ಅಂದ್ರೆ ಕ್ರಿಶ್. ಇನ್ಫ್ಯಾಕ್ಟ್ ಜೋಗು ಅರ್ಥ ಆಗಿದೆ, ಅಯ್ಯೋ ನನ್ನ ಗಂಡ ಏನು, ಐ ಥಿಂಕ್ ಈಸ್ ಜಸ್ಟ್ ತುಂಬಾ ಡಿಪ್ರೆಸ್ಡ್ ಆಗ್ತಿದ್ದಾರೆ, ತುಂಬಾ ಆಂಗ್ಸೈಟಿ, ಏನು ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದೆ ಮನೆಯಲ್ಲಿ ತಂದೆ ಬಗ್ಗೆ ಯೋಚನೆ ಮಾಡ್ತಾ. ಆ ಟೈಮಲ್ಲಿ ನಾನಂದೆ ನನ್ನ ಹೆಂಡತಿಗೆ, ನಮ್ಮಪ್ಪ ವಾಪಸ್ ಬೇಕು ನನಗೆ ಅಂತ. ಆ ನಿಷ್ಕಲ್ಮಶ ನಗು ಇದೆಯಲ್ಲ, ಆ ನಗುನೇ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಆಕ್ಚುಲಿ ನಮ್ಮಪ್ಪ ಇಲ್ಲ ಅಂತಂದ್ರೆ ಅಕುಲ್ ಈ ತರ ವೇದಿಕೆ ಹತ್ತಾ ಇರ್ಲಿಲ್ಲ, ಒಬ್ಬ ಆಕ್ಟರ್ ಆಗ್ತಿರ್ಲಿಲ್ಲ. ಲವ್ ಯು ಡ್ಯಾಡ್. ನೀವೆಲ್ಲೂ ಹೋಗಿಲ್ಲ ನೋಡಿ, ಇಲ್ಲಿದ್ದೀರಾ, ಇವನು ಒಳಗಿದ್ದೀರಾ. ಕೀಪ್ ಟೆಲಿಂಗ್ ಮೈ ಸನ್, ಮಗ ನೀನು ನಮ್ ತಂದೆ ಕಣೋ, ತಂದೆಯ ಆತ್ಮ ನಿನ್ನೊಳಗಿದೆ ಅಂತ. ಸಿ ದಟ್ ಈಸ್ ದಟ್ ಮ್ಯಾನ್. ಅವ್ರು ಯಾವ ಸೂಪರ್ ಸ್ಟಾರು ಅಲ್ಲ, ಆದ್ರೆ ನನ್ನ ಪಾಲಿನ ಸೂಪರ್ ಸ್ಟಾರ್ ನಮ್ ತಂದೆ. ಲವ್ ಯು ಡ್ಯಾಡ್. ಅವ್ರಿಗೆ ಬಹಳ ಖುಷಿ ಈ ತರ ನಾನು ವೇದಿಕೆ ಮೇಲೆ ಇರಬೇಕು, ಆಕ್ಟರ್ ಆಗ್ಬೇಕು, ಒಂದು ಸ್ಟಾರ್ ಆಗ್ಬೇಕು. ನಾನು ನನ್ನ ಮೊದಲನೇ ಚಿತ್ರ 2008ರಲ್ಲಿ ಬಂತು, ಆತ್ಮೀಯ ಅಂತ. ಅದೆಲ್ಲ ಅದೆಷ್ಟೋ ಸತಿ ಹೋಗಿ ನೋಡಿದ್ದಾರೆ ಒಬ್ರೆ. ಒಂದಷ್ಟು ಟೈಮಲ್ಲಿ ಥಿಯೇಟರ್ ಅಲ್ಲಿ ಜನಾನೇ ಇರ್ಲಿಲ್ಲ, ಆದ್ರೆ ನಮ್ಮ ಅಪ್ಪ ಇರ್ತಾ ಇದ್ರು. ಅಂದ್ರೆ ಏನಪ್ಪ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿ ತೋರ್ಸೋರು ಸಿನಿಮಾನ. ನನ್ನ ಮಗ ಸ್ಕ್ರೀನ್ ಅಲ್ಲಿ ಇದ್ದಾನೆ, ಅವ್ನು ಯಾವ ಸಪೋರ್ಟ್ ಇಲ್ಲೇ ಬಂದಿದ್ದಾನೆ, ಆಗ ನಾನಾದ್ರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೇಗೆ ಅಂತ ಅವ್ರು ಇಡೀ ಖಾನ್ದಾನ ಕರ್ಕೊಂಡು ಹೋಗಿ ಪ್ರತಿದಿನ ಸಿನಿಮಾ ನೋಡ್ತಿದ್ರು ನಮ್ಮ ತಂದೆ. ದಟ್ ಈಸ್ ಗೊತ್ತಾಗ್ತಿತ್ತು ನನಗೆ ಈ ಒಂದು ಪುತ್ರೋತ್ಸಾಹ ಹೇಗಿರುತ್ತೆ ಅದು ಇದು ಅಂತ. ಇವತ್ತು ನನ್ನ ಮಗನ್ ನೋಡಿ ನನಗೆ ಅನ್ಸುತ್ತೆ, ಓ ಮೈ ಗಾಡ್, ಇದೇ ತರ ನಮ್ಮ ಅಪ್ಪ ಫೀಲ್ ಆಗ್ತಿದ್ನಲ್ಲ ಅಂತ. ನಿಮ್ ತಂದೆಯವ್ರನ್ನ ನೋಡ್ತಿದ್ರೆ ನಿಮ್ಮನ್ನ ನೋಡ್ದ ಹಾಗಾಗ್ತಿದೆ, ನಿಮ್ಮನ್ನ ನೋಡಿದ್ರೆ ನಿಮ್ ತಂದೆಯವ್ರನ್ನ ನೋಡ್ದಾಗ ಆಗ್ತಿದೆ. ಅವರ ಯಾವ ಒಂದು ಗುಣ ನಿಮ್ ಮಗನಲ್ಲಿ ನೀವು ಕಾಣ್ತೀರಾ? ಬಹುಶಃ ತಾಳ್ಮೆ ಅನ್ಸುತ್ತೆ, ಅದು ನನ್ನ ಮಗನಲ್ಲಿದೆ. ಅಂಡ್ ಆಕ್ಚುಲಿ ನಮ್ಮ ತಂದೆಗೂ ಅವನಿಗೂ ಒಂದೇ ಬರ್ತ್ ಮಾರ್ಕ್ ಅಲ್ಲಿ ಹುಟ್ಟಿದ್ದಾರೆ. ದಿಸ್ ಇಸ್ ದ ಬರ್ತ್ ಮಾರ್ಕ್. ನಮ್ಮ ತಂದೆಗೂ ಇದೆ, ಇದೇ ಜಾಗದಲ್ಲಿ ನನ್ನ ಮಗನ್ಗೂ ಇದೆ. ಸೊ ದಟ್ ಸಮಥಿಂಗ್ ದಟ್ ಐ ಚೆರಿಶ್. ಯಾವಾಗ್ಲೂ ನಮ್ಮ ಅಪ್ಪನ ಮಿಸ್ ಮಾಡ್ಕೊಂಡಾಗೆಲ್ಲ ಅವನ ಹತ್ರ ಹೋಗ್ತೀನಿ, ಜೋರಾಗಿ ತಪ್ಕೋತೀನಿ. ಅವ್ನ್ ಗೊತ್ತಾಗಲ್ಲ, ಡ್ಯಾಡ್ ಸುಮ್ಮನೆ ಹಗ್ ಮಾಡ್ತಿದ್ದಾನಂತೆ. ಐ ಕ್ಯಾನ್ ಸ್ಮೆಲ್ ಮೈ ಡ್ಯಾಡ್ ಇನ್ ಹಿಮ್. ನಮ್ಮ ತಂದೆ ಹಗ್ ಮಾಡ್ಕೊಂಡ್ರೆ ಯಾವ ತರ ಫೀಲಿಂಗ್, ಆ ಒಂದು ವಾಸನೆ ಬರುತ್ತೆ ನನಗೂ, ಅದೇ ತರ ಸ್ಮೆಲ್ ಇವನಲ್ಲಿದೆ. ಐ ಆಮ್ ಲೈಕ್, ಮಗನೇ ನಿನ್ನ ಹಗ್ ಮಾಡಿದ ನಮ್ಮಪ್ಪ ನೆನಪಾಗ್ತಾರೆ ಕಣೋ ಅಂತ. ನಮ್ಮಪ್ಪ ಹಂಗೇನೆ, ನಾನು ಯಾವ್ದು ನೋವಲ್ಲಿದ್ರೆ, ಬಾಲಾಜಿ ಓಕೆನೇನಪ್ಪ ನಿನಗೆ, ಓಕೆನಾ ಭಾವನವ, ಆ ಟೈಮಲ್ಲಿ ಏನ್ ನಮ್ಮಪ್ಪನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಅದೇ ತರ ಯಾವ್ದಾದ್ರು ನೋವಲ್ಲಿದ್ರೆ ಇವನೇ ಬಂದು ಕೇಳೋದು, ಓ ವಾವ್ ಡ್ಯಾಡ್ ಆರ್ ಯು ಫೈನ್ ಡ್ಯಾಡ್. ಅಂದ್ರೆ
ನಮ್ಮಪ್ಪ ಎಲ್ಲಿಗೂ ಹೋಗಿಲ್ಲ, ಈ ಒಂದು ಕೂಸ್ತರ ನನ್ನ ಒಟ್ಟಿಗೆ ನನ್ನ ಲೈಫಲ್ಲಿ ಇದ್ದಾರೆ ಅಂತ. ಬಿಕಾಸ್ ಒಂದು ಋಣಾನುಬಂಧ ಅಂತ ಇರುತ್ತೆ, ಅದು ನಾನು ಯಾವ ಜನ್ಮದಲ್ಲಿ ಮಾಡಿರುವಂತ ಋಣ ಗೊತ್ತಿಲ್ಲ. ನನ್ನ ತಂದೆ ಮತ್ತೆ ನನ್ನ ಮಗನಾಗಿ ಬರಬೇಕು ಅಂತ ಅವ್ರಿಗಿತ್ತಲ್ವಾ, ಅದೇ ನನ್ನ ಪುಣ್ಯ. ಆಕ್ಚುಲಿ ನಾನೊಂದು ಹೇಳಕ್ ಇಷ್ಟಪಡ್ತಿದ್ದೀನಿ. ನನಗೂ ಅಕಲ್ಗೂ ಅರೇಂಜ್ ಮ್ಯಾರೇಜ್ ಆಯ್ತು. ಸೊ ಒಂದು 6 ತಿಂಗಳು ಕೂಡ ಆಗಿಲ್ಲ, ನಮ್ಮನ್ನ ನಾವೇ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮಾಮ ಬಗ್ಗೆ ನಾನು ಅಷ್ಟು ಏನು ತಿಳ್ಕೊಂಡಿಲ್ಲ. ಬಟ್ ಇವಾಗ ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತಂತ ಅನಿಸ್ತಾ ಇದೆ. ಅವ್ರ ಜೊತೆನೇ ನಾನು ಇದೀನಂತ ಅನಿಸ್ತಾ ಇದೆ. ಯಾಕೆ ಅಂದರೆ 15 ಇಯರ್ಸ್ ಅಕುಲ್ ಅವ್ರ ಬಗ್ಗೆ ಎವ್ರಿ ಡೇ ಒಂದಿನಾನು ನಾನು ಬಿಟ್ಟಿಲ್ಲ. ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಏನೇನಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಕಷ್ಟ ಸುಖ ಎಲ್ಲವೂ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೆ. ಓಕೆ, ನಿಮ್ಮ ತಂದೆ ನಿಮ್ಮ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ. ಸೊ ನೀವು ನಿಮ್ಮ ತಂದೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ನೀನಂದರೆ ನನಗೆ ಇಷ್ಟ, ನೀನಿದ್ರೆ ನನಗೆ ಧೈರ್ಯ, ನೀನೇ ನನ್ನ ಸೂಪರ್ ಹೀರೋ. ಥ್ಯಾಂಕ್ ಯು. ನೈಸ್. So sweet. ನೀನ್ ಇಷ್ಟೆಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಾಗಿಲ್ಲ ಕಣೋ. ನಿನಗೆ ತುಂಬಾ ಸ್ಟೇಜ್ ಫಿಯರ್ ಅಂತ. ಬಡ್ಡಿ ಮಗ ಇಲ್ಲ, ಇವನ್ ಯಾವ ದೊಡ್ಡ ಸ್ಟಾರ್ ಆಗ್ತಾನೆ ಯಾವ್ದ್ರಲ್ಲೋ. ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೆಷಿಯಸ್ ಗಿಫ್ಟ್ಸ್ ಐ ಹ್ಯಾವ್ ಎವರ್ ಹ್ಯಾಡ್. ಆಕ್ಚುಲಿ ನನ್ನ ಮಗನ ಬಗ್ಗೆ ಒಂದು ಹೆಮ್ಮೆ ವಿಚಾರ ಹೇಳಬೇಕು ಅಂದ್ರೆ, ಅವನಿಗೆ 14 ವರ್ಷ. 14 ವರ್ಷದಲ್ಲಿ ತುಂಬಾ ದೊಡ್ಡ ಮಟ್ಟದ ಮ್ಯೂಸಿಕ್ ಸಾಧನೆ ಮಾಡ್ತಾ ಇದ್ದಾನೆ ನನ್ನ ಮಗ. ಈಸ್ ಇನ್ ಟು ಮ್ಯೂಸಿಕ್. ಅವನಿಗೆ ಈ ವಯಸ್ಸಲ್ಲೇ ಅವನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು ಅನ್ನೋಂತ ಹಠ, ಆಸೆ ಎಲ್ಲ ಇದೆ. ಅಂಡ್ ಇಂಟರ್ನ್ಯಾಷನಲ್ ಮ್ಯೂಸಿಕ್ ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಕನ್ನ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂಡ್ ಐ ಆಮ್ ಪ್ರೌಡ್ ಆಫ್ ಯು ಅಚೀವ್ಮೆಂಟ್ಸ್. ಅಂದ್ರೆ ಈ 14 ವಯಸ್ಸಲ್ಲಿ ನೀನು ಏನು ರ್ಯಾಪ್ ಅನ್ನೋ ಕಾನ್ಸೆಪ್ಟ್ ತಗೊಂಡು ಬೇರೆ ಬೇರೆ ಮ್ಯೂಸಿಕ್ ಫಾರ್ಮ್ಸ್ ನ ನೀನು ಆಕ್ಚುಲಿ ತಯಾರಿ ಮಾಡ್ತಿದ್ದ ನಾನು ನೋಡ್ತಿರ್ತೀನಿ ಮನೆಯಲ್ಲಿ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನನ್ನ ಲವ್ ಯು, ಲವ್ ಯು. ಅಂಡ್ ದೊಡ್ಡ ಮ್ಯೂಸಿಷಿಯನ್ ಆಗ್ಬೇಕು ನೀನು. ಯು ಶುಡ್ ಮೇಕ್ ಇಂಡಿಯಾ ಪ್ರೌಡ್. ಓಕೆ, ಗಾಡ್ ಬ್ಲೆಸ್. ನನ್ನ ಹೆಂಡತಿ ಬಗ್ಗೆ ಮಾತನಾಡ್ಬೇಕೀಗ. ಶಿ ಈಸ್ ಮೈ ಬ್ಯಾಕ್ ಬೋನ್, ನನ್ನ ಬೆನ್ನೆಲುಬು, ನನ್ನ ಹೆಂಡತಿ. ಓಕೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಸಾಥ್ ನೀಡ್ತಾರೆ. ಶಿ ಇಸ್ ಮೈ ಕ್ರಿಟಿಕ್. ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತಾಳೆ, ಇಲ್ಲ ಅಂದ್ರೆ ಬೇಬಿ ಯು ಕ್ಯಾನ್ ಟ್ರೈ, ಯು ಕ್ಯಾನ್ ಡೂ ಬೆಟರ್ ಅಂತ ಹೇಳ್ತಾರೆ. ಆ ತರ ಸ್ವಲ್ಪ ನಾನು ತಲೆಗೆ ಸ್ವಲ್ಪ ಮೇಲ್ ಹೋಗ್ತಿದ್ದೆ ಸಕ್ಸಸ್ ಅಂದ ತಕ್ಷಣ ಎಳೆಯೋ ಅಂತ ಆ ಕಂಟ್ರೋಲ್ ನನ್ನ ಹೆಂಡತಿ ಕೈಯಲ್ಲಿದೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಜೋ, ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು 10 ಜನ ನಿಮಗೆ ಎಸ್ 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 ಅಂತ ಹೇಳಿದ್ರೆ, ನಿಮಗೆ ಯಾರಾದರೂ ಒಬ್ಬರು ಹಿಂದ್ಗಡೆಯಿಂದ ಇದ್ದು ಇಲ್ಲ ಬೇಬಿ ಇದು ರೈಟ್ ಅಲ್ಲ, ಇದು ತಪ್ಪು, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳೋದಕ್ಕೆ ಒಬ್ಬರು ಇರಲೇಬೇಕು. ಅದಕ್ಕೆ ನಾನು ನಿಮ್ಮ ಪಕ್ಕದಲ್ಲಿ ಇದ್ದೀನಿ. ನಾನು ಅಕುಲ್ ಅವರೇ, ನೀವು ನಮ್ಮ ಫ್ಯಾಮಿಲಿನೆಲ್ಲ ಸ್ಟೇಜ್ ಮೇಲೆ ಕರೆದು ಒಟ್ಟಿಗೆ ಡಾನ್ಸ್ ಮಾಡಿಸ್ತಿದ್ರಿ ಅಂಡ್ ಹೀರೋಯಿನ್ಸ್ ಡಾನ್ಸ್ ಮಾಡ್ತಿದ್ರಿ. ವಿ ವಾಂಟ್ ಯು ಟು ಡಾನ್ಸ್ ವಿತ್ ಯೋರ್ ಫ್ಯಾಮಿಲಿ ಟುಡೇ. ದಿಸ್ ಇಸ್ ಅ ವೆರಿ ಗುಡ್ ಡಾನ್ಸ್. ನೋಡ್ರಪ್ಪ, ನಾವೆಲ್ಲ ಒಂದು 20 ವರ್ಷದ ಹಿಂದೆ ಹುಟ್ಟಿರುವಂತ ನಟರು. ಆದ್ರೆ ನನ್ನ ಹೆಂಡತಿ ಹರ್ ಫಸ್ಟ್ ಡೆಬ್ಯೂ ವಾಸ್ ವೆನ್ ಶಿ ವಾಸ್ 6 months old. 6 ತಿಂಗಳಿದ್ದಾಗ ಶಿ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ಓಕೆ, ಒಂದು ತೆಲುಗು ಮೂವಿಯಲ್ಲಿ ಅಂಜಲಿ ದೇವಿ ಅಂತ ಲೆಜೆಂಡರಿ ಆಕ್ಟ್ರೆಸ್ ಜೊತೆಗೆ ಆಕ್ಟ್ ಮಾಡಿರುವಂತ ಹುಡುಗಿ ಇದು. ಸೊ ನಾನು ಹೇಳ್ತಿರ್ತೀನಿ, ಆಕ್ಟಿಂಗ್ ಅಲ್ಲಿ ನಿನ್ಗಂತ ಚಿಕ್ಕೋನ್ ನಾನು, ಬಿಕಾಸ್ ಯು ಆರ್ ಫ್ರಮ್ 1979, ಐ ಆಮ್ ಫ್ರಮ್ 2001 ಅಂತ ಹೇಳ್ತಿರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.